ಪ್ರದೇಶದ ಹಾಥ್ರಸ್ನಲ್ಲಿ ಕಾಲ್ತುಳಿತಕ್ಕೆ 130ಕ್ಕೂ ಹೆಚ್ಚು ಬಲಿಯಾಗಿದೆ. ಭೋಲೆ ಬಾಬಾ ಸತ್ಸಂಗ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದೆ. ಸತ್ಸಂಗ ಆದ ಮೇಲೆ ಕಾಲ್ತುಳಿತ ಆಗಿದೆ. ಅದರಲ್ಲಿ 130 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಭೋಲೆ ಬಾಬಾ ಪ್ರವಚನ ಕಾರ್ಯಕ್ರಮ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಾಗ ಕಾಲ್ತುಳಿತ ಸಂಭವಿಸಿದೆ. 150ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಆಗಿದೆ. ಮೃತಪಟ್ಟವರಲ್ಲಿ ಮಹಿಳೆಯರು, ಮಕ್ಕಳ ಸಂಖ್ಯೆನೇ ಹೆಚ್ಚು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರೋ ಮಾಹಿತಿ. ಕಾರ್ಯಾಚರಣೆ ತೀವ್ರಗೊಳಿಸಿ ಅಂತ ಸಿಎಂ ಯೋಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪ್ರವಚನ ಸಭೆಗೆ ತಾತ್ಕಾಲಿಕ ಅನುಮತಿ ನೀಡಲಾಗಿತ್ತು. ಸತ್ಸಂಗ ಆಯೋಜಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಳೆದ 26 ವರ್ಷಗಳಿಂದ ಭೋಲೆ ಬಾಬಾ ಪ್ರವಚನ ನಡೀತಾ ಇತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಈ ಘಟನೆ ನಡೆದಿದೆ. ಕಾರ್ಯಕ್ರಮ ಮುಗಿದ ಮೇಲೆ ಆಯೋಜಕರು ಮಾಡಿರ್ತಕ್ಕಂಥ ತಪ್ಪು ಅಂತಿರೋ ಅದೊಂದು ರೀತಿಯ ಏನು ಮಾಡಿದ್ದಾರೆ, ಆ ಭೋಲೆ ಬಾಬಾ ಕಾರ್ ಮೊದಲು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಈ ಸತ್ಸಂಗಕ್ಕೆ ಬಂದಿರತಕ್ಕಂಥ ಜನರನ್ನು ತಡೆ ಹಿಡಿದಿದ್ದಾರೆ. ಅದು ನುಗ್ಲಾಗಿ ಈ ಘಟನೆ ಸಂಭವಿಸಿದೆ. ನೀವು ಆಯೋಜಕರು ಒಂದು ತಾತ್ಕಾಲಿಕ ಪರ್ಮಿಷನಿಂದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ತೆಗೆದುಕೊಂಡಿದ್ದಾರೆ, ಒಂದು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಪರ್ಮಿಷನ್ ತೆಗೆದುಕೊಳ್ಳದೆ ಮಾಡಿಲ್ಲ. ಆದರೆ ಎಷ್ಟು ಜನ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಪ್ರೈವೇಟ್ ಇವೆಂಟ್ ಆದ್ದರಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರಲ್ಲಿ ಹೋಗಿಲ್ಲ. ಅವ್ರದ್ದೇ ಎಲ್ಲ ವ್ಯವಸ್ಥೆ ಇರುತ್ತೆ ಅನ್ನುವ ಕಾರಣ ಇವ್ರುಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ. ಅದೇನಾಗಿದೆ, ಮುಗಿದ ತಕ್ಷಣ ಸತ್ಸಂಗಕ್ಕೆ ಬಂದಿರತಕ್ಕಂಥವ್ರನ್ನ ಅಲ್ಲೇ ಸಭಾಂಗಣದಲ್ಲೇ ಇರುವಂತೆ ಹೇಳಿದ್ದಾರೆ. ಆ ಕಾರ್ ಹೋಗುವಾಗ ಕಾರ್ ಹೋದ ತಕ್ಷಣ ಒಂದು ಭಗದಡ್ ಅಂತಾರಲ್ಲ, ಸ್ಟ್ಯಾಂಪೇಡ್ ಅದಕ್ಕೆ ಅಂತಾರೆ, ಹೊರಗಡೆ ಬರಲಿಕ್ಕೆ ಸಣ್ಣ ಜಾಗದಲ್ಲಿ ನುಗ್ಗು ಬಂದಿದ್ದಾರೆ. ಸ್ಟ್ಯಾಂಪೇಡ್ ಸಂಭವಿಸಿದೆ. ಆಮೇಲೆ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಇನ್ನೂ ಆ ಬಿಸಿ ಇದೆ. ಅದರಿಂದ ತಕ್ಷಣಕ್ಕೆ ಹೊರಗಡೆ ಬರಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ಜನ ಮಾಡಿದ್ದಾರೆ. ಅಲ್ಲಿ ಈ ಒಂದು ಸ್ಟ್ಯಾಂಪೇಡ್ ಸಂಭವಿಸಿದೆ. 130ಕ್ಕೂ ಹೆಚ್ಚು, ಮೊದಲು 60 ಅಂತಿದ್ರು, 70 ಅಂತಿದ್ರು, 116 ಆಯಿತು, ಈಗ 130ಕ್ಕೂ ಹೆಚ್ಚು. ಇನ್ನೂ 150 ಜನ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್, ಭಾಳ ದುರ್ದೈವದ ಘಟನೆ ಇದು. ಈ ಉತ್ತರ ಭಾರತದಲ್ಲಿ, ಹರಿಯಾಣದಲ್ಲಿ ಈ ಸೆಲ್ಫ್ ಸ್ಟೈಲ್ಡ್ ಗುರುಗಳ ಕಾರ್ಯಕ್ರಮದಲ್ಲಿ ಇಂಥ ಅನೇಕ ಘಟನೆಗಳು ನನ್ನ ಜರ್ನಲಿಸಮ್ ಕರಿಯರ್ನಲ್ಲೇ ಇದೊಂದು 7ನೇ 8ನೇ ಘಟನೆ ಇರ್ಬೋದು. ಸ್ಟ್ಯಾಂಪೇಡ್ಗಳು ಸಂಭವಿಸ್ತವೆ. ಭಾಳ ಸಣ್ಣ ಜಾಗದಲ್ಲಿ ಜನ ಕಿಕ್ಕಿರಿದು ತುಂಬ್ತಾರೆ ಈ ಬಾಬಾಗಳ ಕಾರ್ಯಕ್ರಮಕ್ಕೆ. ನೋಡಿ, ಬಾಬಾಗಳ ಕಾರ್ಯಕ್ರಮಕ್ಕೆ ಹೋಗೋದೇನು ತಪ್ಪಲ್ಲ, ಅಥವಾ ಅಲ್ಲಿ ಪ್ರವಚನ ನಡಿಬೇಕು, ಸತ್ಸಂಗಗಳು ನಡೀತಾ ಇರ್ತವೆ. ಬಟ್ ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ರೂಪಿಸ್ಬೇಕು. ಈ ಬಾಬಾಗಳು ಕೂಡ ಅದರತ್ತ ಹೆಚ್ಚು ಅಂದರೆ ಅಗ್ನಿಶಾಮಕ ದಳ ಇರ್ಬೋದು, ಎಂಟ್ರಿ ಪಾಯಿಂಟ್ ಯಾವುದು, ಎಕ್ಸಿಟ್ ಪಾಯಿಂಟ್ಸ್ಗಳು ಎಷ್ಟು ಹೆಚ್ಚು ಜನ ಸೇರ್ತಾರೆ ಅಂತಂದಾಗ ಆ ನಿಯಮಗಳಿಗೆ ಒಳಪಟ್ಟು ಈ ಕಾರ್ಯಕ್ರಮಗಳನ್ನು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಎಷ್ಟು ನಿಯಮಗಳನ್ನು ಪಾಲಿಸ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಕರೆಕ್ಟ್. ಅದರತ್ತ ಒಂದು ಅಡ್ಮಿನಿಸ್ಟ್ರೇಷನ್ನು ಗಮನ ಹರಿಸಬೇಕು. ಮತ್ತು ಈ ಬಾಬಾಗಳು ಪರ್ಮಿಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು 10,000ಕ್ಕಿಂತ ಜಾಸ್ತಿ ಜನ ಭಾಗವಹಿಸೋದಿದ್ರೆ ನೀವು ಎಕ್ಸಿಟ್ ಪಾಯಿಂಟ್ಸ್ ಎಷ್ಟು ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತಲ್ಲ. ಹೌದು ಹೌದು. ಒಂದೇ ಎಕ್ಸಿಟ್ ಪಾಯಿಂಟ್ ಇತ್ತು, 10,000 ಜನ ಒಮ್ಮಿಗೆಲ್ಲ ನುಗ್ಗಿದ್ರೆ ಏನಾಗ್ಬೋದು? ಲುಕ್ ಅಟ್ ದ ಕ್ರೌಡ್ ಹೆಂಗಿದೆ ನೋಡಿ ಪ್ರಶಾಂತ್. ಈ ಕ್ರೌಡು ಒಂದೇ ಜಾಗಕ್ಕೆ ಹೋಗಿ ನುಕ್ಕೊಂಡು ಹೋಗಿ ಆಚೆ ಹೋಗೋ ಪ್ರಯತ್ನ ಮಾಡಿದಾಗ ಈ ಘಟನೆ ನಡೆದಿದೆ. ವೀಕ್ಷಕರೇ, ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಸ್ಕ್ರೀನ್ನ ಲೆಫ್ಟ್ ಸೈಡ್ ಲೋಗೋ ಕೆಳಗಡೆ ನೋಡ್ತಾ ಇದ್ದೀರಾ ಯಾವ ರೀತಿ ಜನ ತುಂಬಿದ್ದಾರೆ ಅಂತ. ಎಸ್, ಈ ವಿಡಿಯೋ ನೋಡ್ತಾ ಇದ್ದೀರಾ. ಏಕದಮ್ ಬಾಬಾ ವಾಹನ ಅಲ್ಲಿಂದ ಹೋಗ್ತಾ ಇದ್ದ ಹಾಗೆ ನುಗ್ಗಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾಲ್ತುಳಿತದಲ್ಲಿ 130 ಜನ ಇಲ್ಲಿವರೆಗೆ ತಮ್ಮ ಜೀವ ಕಳ್ಕೊಂಡಿರೋದ್ರ ಬಗ್ಗೆ ಸುದ್ದಿ ತಿಳಿದು ಬರ್ತಾ ಇದೆ. 150 ಜನ ಇನ್ನೂ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಅವರ ಸ್ಥಿತಿ ಹೇಗಿದೆ, ಎಷ್ಟು ಜನ ಗಂಭೀರವಾಗಿದ್ದಾರೆ ಸದ್ಯಕ್ಕಂತೂ ಇದ್ರ ಬಗ್ಗೆ ಗೊತ್ತಿಲ್ಲ. ಒಂದಂತೂ ಹೌದು, ಯಾರು ಆಯೋಜಕರಿದ್ರಲ್ಲ ಅವರ ಎಡವಟ್ಟಿನಿಂದ ಈ ಘಟನೆ ನಡೆದಿರೋದಂತೂ ಸ್ಪಷ್ಟ. ಎಡವಟ್ಟು ಹೌದು, ಬಟ್ ಅದ್ರ ವಾಟ್ ಇಸ್ ದ ಪ್ರೈಸ್? 130 ಜನ. ನನಗನ್ಸುತ್ತೆ ಈ ರೀತಿಯ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡುವಾಗ ಅಡ್ಮಿನಿಸ್ಟ್ರೇಷನ್ ಕೂಡ ಭಾಳ
ಒಂದು ಜಾಗರೂಕತೆಯನ್ನು ಮಾಡಬೇಕು. ಎಷ್ಟು ಏನಾಗ್ತಿದೆ, ಆಮೇಲೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲ್ವಿಚಾರಣೆ ಆಗಲ್ಲ ಪ್ರಶಾಂತ್, ಅದೇ ಎಡವಟ್ಟಾಗೋದು. ಪರ್ಮಿಷನ್ ಸಿಗತ್ತೆ, ಬಟ್ ಎಷ್ಟು ಜನ ಜನ ಸೇರ್ತಾರೆ ಕೂಡ ಹಾಗೆ ಮಾಡ್ತಾರೆ ಭವನ. ಜನ ನಾವು ನೋಡಿದ್ದೀವಲ್ಲ ಅನೇಕ ಎಲ್ಲರ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಊಟದ ಹಾಲ್ ತೆಗೆದ್ರೆ ಏನು ಕಂಡಿದ್ದೀವೋ ಇಲ್ಲೋ ಅನ್ನುವ ರೀತಿಯಲ್ಲಿ ಅದರಲ್ಲಿ ನುಗ್ತಾ ಇರ್ತಾರೆ. ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ, ವಯೋವೃದ್ಧರು ಇರ್ತಾರೆ. ಎಸ್, ಒಂದೊಂದು ಟಫ್ ರೂಲ್ಸ್. ದುರ್ದೈವದ ಘಟನೆ ಇದು. ಎಸ್, 150 ಜನ ಯಾರು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅವರು ಸುಧಾರಿಸ್ಕೊಳ್ಳಿ ಆದಷ್ಟು ಬೇಗ ಅಂತಷ್ಟೇ ನಾವು ವಿಶ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಅಫ್ಕೋರ್ಸ್ ನಿಯಂತ್ರಣ ಬೇಕಾಗತ್ತೆ, ಒಂದೊಂದು ವ್ಯವಸ್ಥೆ ಬರಬೇಕಾಗತ್ತೆ, ಒಂದು ನಿಯಮ ಮಾಡಬೇಕಾಗತ್ತೆ. ಆ್ಯಂಡ್ ಆ ನಿಯಮದ ಕಟ್ಟುನಿಟ್ಟಿನ ಪಾಲನೆ ಆಗಬೇಕಾಗತ್ತೆ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ನ ನಂತರ ಮೈಸೂರಿನ ಕಡೆ ಬರೋಣ. ಸದ್ಯಕ್ಕೆ ಮೂಡಾ ಸೈಟ್ ಹಂಚಿಕೆ ಗೋಲ್ಮಾಲ್ ತೀರಾ CM ಮನೆವರೆಗೆ ಬಂದಿದೆ. ಏನದು ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.